ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಸುದ್ದಿವಾಹಿನಿಯಾದ ದಿನಪತ್ರಿಕೆಗಳಲ್ಲಿ ಹೊಡೆದಾಟ, ಬಡಿದಾಟ, ಕೊಲೆ, ಸುಲಿಗೆ, ಮೋಸ, ವಂಚನೆ ಮುಂತಾದ ಅಹಿತಕರ ಘಟನೆಗಳನ್ನು ನಾವು ಪ್ರತಿನಿತ್ಯ ಓದುತ್ತಲೇ ಇದ್ದೇವೆ, ಕೇಳುತ್ತಲೇ ಇದ್ದೇವೆ. ಹಿಂದೆಂದಿಗಿಂತಲೂ ಇಂದು ಇಂತಹ ಸಾಮಾಜಿಕ ಅಪರಾಧಗಳು ಮತ್ತು ಕೌಟುಂಬಿಕ ಕ್ರೌರ್ಯಗಳು ದಿನೇ ದಿನೇ ಹೆಚ್ಚುತ್ತಿವೆ ಮತ್ತು ವ್ಯಾಪಕವಾಗುತ್ತಿವೆ. ಹಾಗಾದರೆ ಸಾಮಾಜಿಕ ಅಪರಾಧ ಎಂದರೇನು? ಕೌಟುಂಬಿಕ ಕ್ರೌರ್ಯ ಎಂದರೇನು? ಇದಕ್ಕೆ ಕಾರಣವಾದರೂ ಏನು? ಇದಕ್ಕೆ ಪರಿಹಾರ ಏನು ಎಂದು ಸ್ವಲ್ಪ ವಿಚಾರ ಮಾಡೋಣ. ಸಾಮಾಜಿಕ ಅಪರಾಧ ಎಂದರೆ ಸಮಾಜಕ್ಕೆ ಸಂಬಂಧಿಸಿದಂತೆ ನಡೆಯುವಂತಹ ಒಂದು ತಪ್ಪುಗಳು. ಕೌಟುಂಬಿಕ ಕ್ರೌರ್ಯ ಎಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೇಡು ಅಥವಾ ಕೆಡುಕು. ಸೋಷಿಯಲ್ ಕ್ರೈಮ್ಸ್ ಅಂಡ್ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಅಂದ್ರೆ ಸಮಾಜದಲ್ಲಿ ಹಿಂದಿನಿಂದ ಪಾಲಿಸಿಕೊಂಡು ಬಂದಿರತಕ್ಕಂತ ನೀತಿ ನಿಯಮಾವಳಿಗಳನ್ನು ಮುರಿಯುವುದು, ರೀತಿ ನೀತಿಗಳನ್ನು ಉಲ್ಲಂಘಿಸುವುದು, ಆ ಸಮಾಜದ ಚೌಕಟ್ಟಿಗೆ ಅನುಗುಣವಾಗಿ ವರ್ತಿಸದೆ ತನ್ನ ಮನಬಂದಂತೆ ವರ್ತಿಸುವುದು. ಈ ರೀತಿ ಮಾಡಿದ್ರೆ ಅದನ್ನು ಸಾಮಾಜಿಕ ಅಪರಾಧ ಎಂದು ಕರೆಯುವರು. ಒಂದು ಪ್ರಜಾಪ್ರಭುತ್ವ ಸಮಾಜದಲ್ಲಿ ಈ ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡೂ ಪರಸ್ಪರ ಪೂರಕ ಹಾಗೂ ಪೋಷಕ. ಆದರೂ ಇಂತಹ ಸಾಮಾಜಿಕ ಅವಘಡಗಳು ನಡೆಯುತ್ತಲೇ ಇರುತ್ತವೆ. ಈಗ ಉದಾಹರಣೆ ಹೇಳುವುದಾದರೆ, ಈ ಹಕ್ಕುಗಳು ಮತ್ತು ಕರ್ತವ್ಯಗಳು ಪರಸ್ಪರ ಪೂರಕ ಎಂಬುದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನ ಕೊಡಬಯಸುತ್ತೇನೆ. ಈಗ ಬಾಲ್ಯದಲ್ಲಿದ್ದಾಗ ಮಕ್ಕಳು ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಪೋಷಕರನ್ನ ಅವಲಂಬಿಸುವುದು ಅವರ ಹಕ್ಕುಗಳು. ಅಂದ್ರೆ ಅವರಿಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನು, ಸವಲತ್ತುಗಳನ್ನು ಒದಗಿಸಬೇಕು. ಅದು ಮಕ್ಕಳ ಹಕ್ಕು. ಪೋಷಕರಾಗಿ ಅದನ್ನು ಪೂರೈಸುವುದು ಪೋಷಕರ ಒಂದು ಕರ್ತವ್ಯ. ಅದೇ ಪೋಷಕರು ವೃದ್ಧರಾದಾಗ, ಅವರಿಗೆ ವಯಸ್ಸಾದಾಗ ಅವರ ಒಂದು ಯೋಗಕ್ಷೇಮವನ್ನ ವಿಚಾರಿಸುವುದು, ಅವರನ್ನು ನೋಡಿಕೊಳ್ಳುವುದು ಮಕ್ಕಳಾದ ಅವರ ಒಂದು ಕರ್ತವ್ಯ. ಹೀಗೆ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ ಇರುತ್ತದೆ. ಅಂದ್ರೆ ಪ್ರತಿ ವ್ಯಕ್ತಿಯ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳು ಅವನ ವಯಸ್ಸು ಮತ್ತು ಅವನ ಒಂದು ಅಂತಸ್ತು ಬದಲಾದಂತೆ ಏನಾಗುತ್ತದೆ, ಅವನ ಪಾತ್ರ ಮತ್ತು ಕರ್ತವ್ಯಗಳು ಕೂಡ ಒಂದು ಸಮಾಜದಲ್ಲಿ, ಒಂದು ನಿರ್ದಿಷ್ಟ ಸಮಾಜದಲ್ಲಿ ನಮ್ಮ ವಯಸ್ಸು ಬದಲಾದಂತೆ ನಮ್ಮ ಪಾತ್ರ ಬದಲಾಗುತ್ತದೆ. ಪಾತ್ರ ಬದಲಾದಂತೆ ನಮ್ಮ ಕರ್ತವ್ಯಗಳು ಕೂಡ ಬದಲಾಗುತ್ತದೆ. ಇದನ್ನು ಎಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಂಡರೆ ಯಾವುದೇ ಬಗೆಯ ಅಹಿತಕರ ಘಟನೆಗಳು ಸಮಾಜದಲ್ಲಿ ಘಟಿಸುವುದಿಲ್ಲ. ಆದರೂ ಇಂತಹ ಸಮಸ್ಯೆಗಳು ಇದ್ದೇ ಇದೆ, ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿದೆ, ಈಗಲೂ ನಡೆಯುತ್ತಿದೆ. ಇಂದು ಅವುಗಳ ಸಂಖ್ಯೆ ತುಂಬಾ ದಿನೇ ದಿನೇ ಹೆಚ್ಚಾಗುತ್ತಿದೆ. ಹಾಗಾದರೆ ಈ ಸಾಮಾಜಿಕ ಅಪರಾಧಕ್ಕೆ ಕಾರಣವಾದರೂ ಏನು? ಇದಕ್ಕೆ ಹಲವಾರು ಕಾರಣಗಳು. ಮೊದಲನೆಯದಾಗಿ ಬಡತನ. ಎಲ್ಲರಿಗೂ ಅವರವರ ಮೂಲಭೂತ ಬೇಡಿಕೆಗಳು ಈಡೇರದಿರುವುದು, ಮತ್ತೆ ಬಡತನದ ಕಾರಣದಿಂದ ಉಂಟಾಗುವಂತಹ ಅನಕ್ಷರತೆ ಮತ್ತು ಅಜ್ಞಾನ, ವಿಚಾರಹೀನತೆ, ಇವೆಲ್ಲದರ ಕಾರಣದಿಂದ ಹಲವು ತಪ್ಪುಗಳು, ಸಣ್ಣ ಪುಟ್ಟ ತಪ್ಪುಗಳು ನಡೆಯುತ್ತಲೇ ಇರುತ್ತದೆ. ಇದರ ಜೊತೆಗೆ ವ್ಯಕ್ತಿಯಲ್ಲಿ ಇರತಕ್ಕಂತ ಒಂದು ಅಹಂಕಾರ, ದರ್ಪ, ದೌರ್ಜನ್ಯ, ಅಧಿಕಾರದ ಬಗೆಗಿನ ವ್ಯಾಮೋಹ, ಒಂದು ವೇಳೆ ಅಧಿಕಾರ ಸಿಕ್ಕಿದ್ರೆ ಅದರ ದುರ್ಬಳಕೆ, ಐಷಾರಾಮಿ ಜೀವನದ ಬಗೆಗಿನ ಆಕರ್ಷಣೆ, ಮತ್ತೆ ಮಾನವೀಯತೆಯ ಕೊರತೆ, ಸಮಾಜದಲ್ಲಿ ಉದ್ಯೋಗಾವಕಾಶಗಳ ಕೊರತೆ, ಈ ಉದ್ಯೋಗಾವಕಾಶಗಳ ಕೊರತೆಯಿಂದ ಉಂಟಾಗುವಂತಹ ಒಂದು ಪೈಪೋಟಿ, ಈ ಎಲ್ಲದರ ಕಾರಣದ ಜೊತೆಗೆ ಬಡವ ಬಲ್ಲಿದ, ಮೇಲು ಕೀಳು ಎಂಬಂತಹ ಭೇದ ಭಾವ, ಈ ಎಲ್ಲ ಕಾರಣಗಳಿಂದ ಸಮಾಜದಲ್ಲಿ ಈ ಅಪರಾಧಗಳು ಅದು ನಡೆಯುತ್ತಲೇ ಇರುತ್ತದೆ. ಸಣ್ಣ ಪುಟ್ಟ ಅಪರಾಧ ನಡೀತಾ ಹೋಗ್ತಾ ದೊಡ್ಡ ಅಪರಾಧ, ಹೀಗೆ ಅದು ಮಿತಿ ಇಲ್ಲದಂತೆ ಅಪರಾಧಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಹಾಗೆ ಕುಟುಂಬ ಮಟ್ಟದಲ್ಲಿ ಸಣ್ಣ ಪುಟ್ಟ ಘಟನೆಗಳು ಮತ್ತೆ ಹಿಂಸೆಗಳು ನಡೆದು ಅದು ಕೌಟುಂಬಿಕ ಕ್ರೌರ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ರೀತಿಯ ಒಂದು ಅವಘಡಗಳನ್ನ ತಪ್ಪಿಸೋದಕ್ಕೆ ಅಥವಾ ಸಾಮಾಜಿಕ ಅಪರಾಧಗಳನ್ನ ನಿಯಂತ್ರಿಸುವುದಕ್ಕೆ ಏನ್ ಮಾಡಬೇಕು, ಹೇಗ್ ಮಾಡಬೇಕು, ಇದರ ಪರಿಹಾರ ಏನು ಅಂತ ಸ್ವಲ್ಪ ವಿಚಾರ ಮಾಡಿದಾಗ ಏನನ್ಸುತ್ತೆ,
ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಈ ಬುದ್ಧ, ಬಸವ, ಗಾಂಧಿಯಂತಹ ಯುಗ ಪುರುಷರು ಮತ್ತು ಮಾನವತಾವಾದಿಗಳು ಈ ಒಂದು ಸಾಮಾಜಿಕ ಅಸಮಾನತೆಯನ್ನ ಹೋಗಲಾಡಿಸೋದಕ್ಕೆ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಅದು ಯಾವುದೇ ಬಗೆಯ ಅಸಮಾನತೆ ಇರ್ಬೋದು, ಮೇಲು ಕೀಳು ಎಂಬ ಅಸಮಾನತೆ, ಜಾತಿ ಭೇದ ಇರ್ಬೋದು, ಹೆಣ್ಣು ಗಂಡಿನ ನಡುವೆ ಇರ್ತಕ್ಕಂಥ ಅಸಮಾನತೆ, ಇವುಗಳನ್ನೆಲ್ಲ ತೊಡೆದು ಹಾಕುವ ಪ್ರಯತ್ನವನ್ನ ಹಲವಾರು ಮಾನವತಾವಾದಿಗಳು, ವಿಚಾರವಾದಿಗಳು ಮಾಡಿದ್ದಾರೆ, ಮಾಡುತ್ತಲೂ ಇದ್ದಾರೆ. ಆದ್ರೂ ಕೂಡ ಈ ಅಸಮಾನತೆಯ ಕಾರಣದಿಂದ ಈ ಕ್ರೌರ್ಯ ಅಥವಾ ಹಿಂಸೆ ನಡೀತಾ ಇರುತ್ತೆ. ಹೀಗಾಗಿ ಇದನ್ನ ತೊಡೆದು ಹಾಕೋದಿಕ್ಕೆ ನಾವು ಏನ್ ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ರೆ, ಇದರ ಪ್ರಯತ್ನ ಇನ್ನೂ ಹೆಚ್ಚಾಗಬೇಕು. ಒಬ್ಬಿಬ್ಬರು ಪ್ರಯತ್ನ ಮಾಡಿದ್ರೆ ಸಾಲದು, ಈ ರೀತಿ ಪ್ರಯತ್ನ ಮಾಡುವವರ ಸಂಖ್ಯೆ ಹೆಚ್ಚಾಗಬೇಕು. ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಮನೆಯನ್ನು ತಾವೇ ಸ್ವಚ್ಛ ಮಾಡಿಕೊಳ್ಳುವಂತೆ ತಮ್ಮ ತಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ಇಂದಿನ ಆಧುನಿಕ ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನದ ಕಾರಣದಿಂದ ಇಂದು ಪ್ರತಿಯೊಬ್ಬರಲ್ಲೂ ವಿಚಾರ ಶಕ್ತಿ ಬೆಳೆಯುತ್ತಿದೆ. ಈ ವಿಚಾರ ಶಕ್ತಿಯ ಒಂದು ಸಾಧನದಿಂದ, ಶಕ್ತಿಯಿಂದ ನಾವು ಈ ಅಸಮಾನತೆಯ ಒಂದು ಜಾಡ್ಯವನ್ನ ತೊಡೆದು ಹಾಕುವ ಪ್ರಯತ್ನವನ್ನ ಮಾಡಬೇಕು. ಮತ್ತೆ ಈ ಮೇಲು ಕೀಳು ಎಂಬ ಅಸಮಾನತೆಯನ್ನ ಹೋಗಲಾಡಿಸಬೇಕು. ಬಡವ ಬಲ್ಲಿದ ಎಂಬ ಅಸಮಾನತೆ, ತಾರತಮ್ಯ, ಇದನ್ನ ಹೋಗಲಾಡಿಸಬೇಕು. ಈ ಸರ್ಕಾರದಿಂದ ದೊರೆಯುವಂತಹ ಸವಲತ್ತುಗಳು, ಬಡವರಿಗೆ ಉಚಿತವಾಗಿ ದೊರೆಯುವಂತಹ ಸವಲತ್ತುಗಳನ್ನು ಹೆಚ್ಚು ಮಾಡಬೇಕು. ಇದರ ಜೊತೆಗೆ ಪ್ರೌಢಶಾಲೆಯಿಂದ ಪ್ರಾರಂಭಿಸಿ ನಮ್ಮ ದೇಶದ ಕಾನೂನನ್ನು ತಿಳಿಸಿಕೊಡುವಂತಹ ಸಂವಿಧಾನದ ಬಗೆಗಿನ ಅರಿವನ್ನ, ತಿಳುವಳಿಕೆಯನ್ನ ಪ್ರೌಢಶಾಲಾ ಹಂತದಿಂದ ಪ್ರಾರಂಭಿಸಿ ಹಂತ ಹಂತವಾಗಿ ತಿಳಿಸುತ್ತಾ ಅವರ ಒಂದು ಪದವಿ ಪೂರ್ವ ಶಿಕ್ಷಣ ಮುಗಿಯುವುದರೊಳಗೆ ಸಂಪೂರ್ಣವಾಗಿ ಈ ದೇಶದ ಕಾನೂನಿನ ಚೌಕಟ್ಟು, ಕಾನೂನಿನ ವ್ಯವಸ್ಥೆ, ನಿಯಮಾವಳಿಗಳು ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತೆ, ಪ್ರತಿಯೊಬ್ಬರಿಗೂ ಅದರ ಅರಿವು ಉಂಟಾಗುವಂತೆ ಮಾಡಬೇಕು. ಯಾಕಂದ್ರೆ ಈ PUC ಆದ ನಂತರ, ಪದವಿ ಪೂರ್ವ ಶಿಕ್ಷಣ ಮುಗಿದ ನಂತರ ಎಷ್ಟೋ ವಿದ್ಯಾರ್ಥಿಗಳು, ಅರ್ಧಕ್ಕಿಂತ ಹೆಚ್ಚು ಜನ ತಮ್ಮ ಶಿಕ್ಷಣವನ್ನ ಅಲ್ಲಿಗೆ ನಿಲ್ಲಿಸ್ತಾರೆ, ಉದ್ಯೋಗದ ಕಡೆ ಆಕರ್ಷಿತರಾಗ್ತಾರೆ, ಉನ್ನತ ಶಿಕ್ಷಣಕ್ಕೆ ಬರುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಆದ್ರಿಂದ ಅಷ್ಟರ ಒಳಗಡೆ ಪ್ರತಿಯೊಬ್ಬರಿಗೂ ದೇಶದ ಕಾನೂನಿನ ಒಂದು ಅರಿವು ಉಂಟಾಗುವಂತೆ ಮಾಡಬೇಕು. ಶಿಕ್ಷಣ ವ್ಯವಸ್ಥೆಯಲ್ಲಿ ಇದರ ಬಗ್ಗೆ ಒಂದು ಗಣನೀಯವಾದ ಬದಲಾವಣೆ ಉಂಟಾಗಬೇಕು. ನಂತರ ಪ್ರತಿಯೊಬ್ಬರಲ್ಲೂ ಮೌಲ್ಯ ಶಿಕ್ಷಣ, ನೀತಿ ಶಿಕ್ಷಣ, ಇದನ್ನು ನಾವು ಪ್ರತಿ ಹಂತದಲ್ಲೂ ಎಳವೆಯಿಂದ ಪ್ರಾರಂಭಿಸಿ ಅವರ ಶಿಕ್ಷಣ ಮುಗಿಯುವವರೆಗೂ ಕೂಡ ಈ ಶಿಕ್ಷಣವನ್ನ ಒದಗಿಸುತ್ತಿರಬೇಕು. ಅದರ ಜೊತೆಗೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಮಗುವಿನಲ್ಲಿಯೂ ಒಳ್ಳೆಯ ಹವ್ಯಾಸ, ತಾರ್ಕಿಕ ಚಿಂತನೆ, ಉತ್ತಮವಾದ ಕೃತಿಗಳನ್ನ ಓದುವಂತಹ ಹವ್ಯಾಸಗಳನ್ನ, ಆಸಕ್ತಿಯನ್ನ ಬೆಳೆಸಬೇಕು. ಒಳ್ಳೆ ಹವ್ಯಾಸಗಳನ್ನ, ಸದಭಿರುಚಿಯನ್ನ ಬೆಳೆಸಬೇಕು. ಆಮೇಲೆ ಮಕ್ಕಳಲ್ಲಿ ಮಾನವೀಯತೆಯ ಗುಣ ಬೆಳೆಯುವಂತೆ ಮಾಡಬೇಕು, ನೈತಿಕತೆಯನ್ನ ಬೆಳೆಸಬೇಕು. ಔಪಚಾರಿಕ ಶಿಕ್ಷಣದ ಮೂಲಕ ಪ್ರತಿಯೊಬ್ಬರಲ್ಲಿಯೂ ಕೂಡ ಈ ಕಾನೂನಿನ ಬಗ್ಗೆ ತಿಳುವಳಿಕೆಯನ್ನ, ಅರಿವನ್ನ ಮೂಡಿಸುವ ಪ್ರಯತ್ನ ಮಾಡಬೇಕು. ಮತ್ತೆ ಯಾರು ಜನನಾಯಕರು ಅಂತ ಅನಿಸ್ಕೊಳ್ತಾರೋ, ಯಾರು ಮುಖಂಡರು ಅಂತ ಇರ್ತಾರೋ, ಸಾರ್ವತ್ರಿಕ ಬದುಕಿನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೋ ಅಂತಹವರ ವರ್ತನೆ ಮತ್ತು ಮಾತು ಎಲ್ಲರಿಗೂ ಮಾದರಿಯಾಗುವಂತೆ ಇರಬೇಕು. ಅವರು ಬಾಯಿಗೆ ಬಂದಂತೆ ಮಾತನಾಡುವುದಾಗ್ಲಿ, ವರ್ತಿಸುವುದಾಗ್ಲಿ ಮಾಡಿದ್ರೆ ಅದು ಎಷ್ಟೋ ಜನಕ್ಕೆ ಅದು ಒಂದು ರೀತಿಯ ಪ್ರೇರೇಪಣೆ ಆಗ್ಬಿಡುತ್ತೆ. ಅದರಿಂದ ಹಲವು ಬಗೆಯ ಅನಾಹುತಗಳು, ತಪ್ಪುಗಳು ಸಮಾಜದಲ್ಲಿ ನಡೆದು ಹೋಗ್ಬೋದು. ಅದರಿಂದ ಅಂತಹವರ ಮಾತು, ವರ್ತನೆ ಯಾವಾಗ್ಲೂ ಮಾದರಿಯಾಗಿರ್ಬೇಕು, ಎಲ್ಲರೂ ಒಪ್ಪುವಂತೆ ಇರಬೇಕು. ಯಾಕಂದ್ರೆ ಅಂತವರನ್ನ ನೋಡಿ ಅನುಸರಿಸೋರು, ಪಾಲಿಸೋರು, ಹಿಂಬಾಲಕರು ತುಂಬಾ ಜನ ಸಮಾಜದಲ್ಲಿ ಇರ್ತಾರೆ. ಅದರಿಂದ ಜನನಾಯಕರ ಒಂದು ವರ್ತನೆ, ವ್ಯಕ್ತಿತ್ವ, ಮಾದರಿ, ಗುಣಗಳು ಸರಿಯಾಗಿರಬೇಕು. ಸಮಾಜದ ನಿಯಮಾವಳಿಗಳಿಗೆ ಅನುಗುಣವಾಗಿ ಇರಬೇಕು. ಇದರ ಜೊತೆಗೆ ಯಾರೇ ಆಗಿರಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನ ಕಾನೂನಿನ ಪ್ರಕಾರ ವಿಧಿಸಬೇಕು. ಅವರು ಮಾಡಿರುವ ತಪ್ಪಿನ ಪ್ರಮಾಣಕ್ಕೆ ಅನುಗುಣವಾಗಿ ಶಿಕ್ಷೆಯ ಪ್ರಮಾಣವೂ ಕೂಡ ನಿರ್ಧರಿಸಲ್ಪಡಬೇಕು. ಹೀಗೆ ಹಲವಾರು ಪ್ರಯತ್ನಗಳ ಮೂಲಕ ಮತ್ತು ಸತತವಾದ ಮತ್ತು ನಿಯಮಿತವಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ ಸಮಾಜದಲ್ಲಿ ನಡೆಯುವಂತಹ ಸಾಮಾಜಿಕ ಅಪರಾಧಗಳನ್ನು ಗಣನೀಯ ಪ್ರಮಾಣದಲ್ಲಿ ನಿಯಂತ್ರಿಸಬಹುದು. ಎಲ್ಲರಿಗೂ ನಮಸ್ಕಾರಗಳು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.